ಕಿತ್ತಿ ಹಾಕುವಂತಹ ಒಂದು ಮಹಾಪ್ರಯತ್ನ ನಮ್ಮಿಂದ ಆಗಬೇಕು. ಅದಾದಾಗ ಯಾವುದೂ ಸಾಧ್ಯವಲ್ಲ. ಶ್ರೀಮದಾಚಾರ್ಯರ ಅಪರೂಪದ ಒಂದು ಅದ್ಭುತವಾದ ಸಿದ್ಧಾಂತ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಮದಾಚಾರ್ಯರು ಪ್ರಯತ್ನಕ್ಕೆ ನಮ್ಮ ಧರ್ಮ ಅಂತಂದಾಗ, ದೇವರನ್ನು ನಮ್ಮ ಅಂತಂದಾಗ ಪ್ರಯತ್ನಕ್ಕೆ ಏನೂ ಸ್ಥಾನವಿಲ್ಲ ಅಂತ ತಿಳಿದ ಜನ ಬಹಳ ಜನ. ದುರ್ದೈವ ಅಂದ್ರೆ ಪ್ರಯತ್ನಕ್ಕೆ ಏನೂ ಸ್ಥಾನವಿಲ್ಲ, ಪ್ರಯತ್ನವನ್ನು ಮಾಡಬೇಕಾಗಿಲ್ಲ, ಶ್ರೀಮದಾಚಾರ್ಯರು ದೇವರನ್ನು ನಂಬಿದವರು ಅಂತ ಹೇಳಿದ್ದಾರೆ, ಆದ್ದರಿಂದ ನಾವೇನೂ ಪ್ರಯತ್ನವನ್ನು ಮಾಡುವುದರಲ್ಲಿ ಅರ್ಥವಿಲ್ಲ, ಎಲ್ಲ ದೇವರು ಮುಗಿದೋಯ್ತು, ಹಾಗಾಗಿ ನಾವು ತಣ್ಣಗೆ ತೆಪ್ಪನೆ ಕೂಡುವುದು. ಇದು ನಮ್ಮ ದೃಷ್ಟಿ. ಹಾಗಾಗಿ ಇವತ್ತಿನ ಆಧುನಿಕರು ಅನೇಕರು ಧಾರ್ಮಿಕರ, ದೈವಭಕ್ತರ ಶ್ರದ್ಧಾಳುಗಳ ಮೇಲೆ ಈ ಆಕ್ಷೇಪವನ್ನು ಮಾಡ್ತಾರೆ. ಇದಕ್ಕೆ ಶ್ರೀಮದಾಚಾರ್ಯರು ಎಷ್ಟು ಪ್ರಬಲವಾಗಿ ಪ್ರತಿಘಾತವನ್ನು ಮಾಡಿದ್ದಾರೆ ಅಷ್ಟಿನ್ಯಾರು ಮಾಡಿಲ್ಲ. ಶ್ರೀಮದಾಚಾರ್ಯರ ಸುಂದರವಾದ ಮಾತು, ಸ್ಥಿರೋನುಭಾವ ಯೋಗಮೇ ಮಹಾನ್ ಅನುಗ್ರಹೋ ಹರೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾತ್ಮ. ಮಹಾವೈಭವ, ಭಾರಿ ಉತ್ಕರ್ಷ, ಅತ್ಯುನ್ನತಿ ಇವುಗಳನ್ನು ಪಡೆಯುವುದಕ್ಕೆ ಸಾಧ್ಯ. ಅದಕ್ಕೆ ಬೇಕಾದದ್ದು ಪ್ರಯತ್ನ. ಆ ಪ್ರಯತ್ನವನ್ನು ನಾನು ಮಾಡ್ತೀನಿ, ಮಾಡೋಣ, ಮಾಡಿ ಅದ್ಭುತವಾದಂತಹ ಒಂದು ಲಾಭವನ್ನು ಪಡೆಯೋಣ. ಮನುಷ್ಯನಿಂದ ಆಗಬೇಕಾದ ಪ್ರಯತ್ನ ಹಣ ಗಳಿಸುವುದಕ್ಕೆ ಆಗಿರಬಹುದು, ವಿದ್ಯೆಯನ್ನು ಗಳಿಸುವುದಕ್ಕಾಗಿರಬಹುದು, ಇನ್ಯಾವುದೇ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕಿರಬಹುದು, ಅಥವಾ ಸಾಧನ ಮಾರ್ಗದಲ್ಲಿರಬಹುದು. ಯಾವುದರಲ್ಲಾದರೂ ಪ್ರಯತ್ನ ಕಮ್ಮಿ ಆದರೆ, ಪ್ರಯತ್ನ ಎಷ್ಟು ಕಮ್ಮಿಯೋ ಅಷ್ಟು ಮನುಷ್ಯ ಚೆಂದಾಗ್ತಾನೆ. ಅದಕ್ಕಾಗಿ ಮನುಷ್ಯ ಅದನ್ನ ಅರ್ಥ ಮಾಡಿಕೊಂಡು ಶ್ರೀಮದಾಚಾರ್ಯರು ಭೀಮಸೇನ ದೇವರು ಹೇಳಿದ ಮಾತನ್ನ ನಾವು ಚೆನ್ನಾಗಿ ತಿಳಿಬೇಕು. ಇತಿ ರೀತಿಯ ಮುನ ಹರಿ ಸಮುದ್ಯಮ ಪ್ರಧಾನತಃ ಸ್ಥಿತೈ ಯಜ್ಞ ಕಾರಣೆ. ಹೀಗೆ ಯಾವಾಗ ಭೀಮಸೇನ ದೇವರು ಹೇಳಿದ್ರು, ಪ್ರಧಾನರಾಗಿ ಭೀಮಸೇನ ದೇವರು ಈ ಮಾತನ್ನ ಹೇಳಿದಾಗ ಯಜ್ಞಕ್ಕೆ ಇಂಥ ಒಬ್ಬ ಆಸಾಮಿ ಬೇಕು, ಇಂಥೊಬ್ಬ ವ್ಯಕ್ತಿ ಬೇಕು, ಭೀಮ ತಯಾರಾಗಬೇಕು ಅನ್ನುವುದಕ್ಕೆ ಕೃಷ್ಣ ತಾನೆಲ್ಲ ಗಾಬರಿಯ ಒಂದು ವಿಚಿತ್ರವಾದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದ. ಪರಮಾತ್ಮನಿಗೆ ಹೀಗೆಲ್ಲ ಮಾಡ್ಲಿಕ್ಕಾಗತ್ತೆ. ಬೆಳಕಿದ್ದಾಗಲೇ ಕತ್ತಲು ನಿರ್ಮಾಣ ಮಾಡಿದಂತಹ ಸೂರ್ಯನನ್ನು ಒಳಿಸಿ ತನ್ನ ಚಕ್ರದಿಂದ ಕತ್ತಲು ನಿರ್ಮಾಣ ಮಾಡಿದಂತಹ ಭೌತಿಕ ಕತ್ತಲು ನಿರ್ಮಾಣ ಮಾಡಿದ ಭಗವಂತನಿಗೆ ಭಯ ಹುಟ್ಟಿಸುವುದಕ್ಕೇನು ಹೆದರಿಕೆ ಇಲ್ಲ ಪರಮಾತ್ಮನಿಗೆ. ಸುಳ್ಳ ಭಯ ಹುಟ್ಟಿಸಿಬಿಡ್ತಾನೆ ಪರಮಾತ್ಮ. ಬದಿಯಲ್ಲಿ ಭೀಮಸೇನ ದೇವರಿದ್ದಾರೆ, ಹೇಳಬಹುದಾಗಿತ್ತು ಭೀಮಸೇನ ದೇವರಿದ್ದಾರಪ್ಪ, ಅವರಿಗೆಲ್ಲ ಸಾಧ್ಯವಿದೆ ಜಲಾಸಂಧನನ್ನು ಕೊಂದು ಬರ್ತೇವೆ ಅಂತ ಹೇಳಿಲ್ಲ. ಮೊದಲು ಪರಮಾತ್ಮ ಜಲಾಸಂಧನ ಭಯವಿದೆ ಅಂತ ಮೊದಲು ತೋರಿಸಿಕೊಡ್ತಾನೆ, ಆಮೇಲೆ ಹೇಳ್ತಾನೆ ಇಂಥೊಬ್ಬ ವ್ಯಕ್ತಿ ಇದ್ದಾನೆ, ಆದ್ದರಿಂದ ನಿನ್ನ ಕೆಲಸವಾಗುತ್ತೆ ಅಂತ ಪರಮಾತ್ಮ ತೋರಿಸಿ ಆಯ್ತು ಸಿದ್ಧನಾದ. ಸ ಏಕ ಏವ ಪುರುಷೋ ಜಲಾಸುತದ್ಯ ವರ್ತತೆ. ಒಬ್ಬ ವ್ಯಕ್ತಿ ಆ ಜಲಾಸಂಧ ಅವನೊಬ್ಬ ಇದ್ದಾನೆ, ಅವನನ್ನ ನೀನು ಮುಗಿಸಿಬಿಟ್ರೆ ರಾಜರೆಲ್ಲರ ಕಥೆ ಮುಗಿತು ಅಂತ ತಿಳಿ. ಹೆಚ್ಚು ಕಡಿಮೆ ಮುಗಿತು. ಎಲ್ಲರೂ ಅವನ ವಶದಲ್ಲಿದ್ದಾರೆ, ಒಂದು. ಎಲ್ಲರೂ ಅವನಿಗಿಂತಲೂ ದುರ್ಬಲರಿದ್ದಾರೆ, ಎರಡು. ಆದ್ದರಿಂದ ನೀನು ಏನು ಹೆದರಬೇಕಾಗಿಲ್ಲ ಧರ್ಮರಾಜ, ಭೀಮ ತಯಾರಾಗಲ್ಲ, ಹಾಗಾದ್ರೆ ಯಜ್ಞ ಆಯ್ತು, ಜಲಾಸಂಧ ರಾಜಸೂಯ ಮುಗಿತು ಅಂತ ತಿಳಿ, ಸಾಂಗವಾಗಿ ಮುಗಿತು ಅಂತ ತಿಳಿ. ಸ ಏಕ ಏವ ಪುರುಷಃ ಜಲಾಸುಬುದ್ಧ ವರ್ತತೆ ಸಮಸ್ತ ಸದ್ವಿರೋಧಿನ. ಎಲ್ಲರ ಸಜ್ಜನರು ಅಂತೇನಿದ್ದಾರೆ, ಜಗತ್ತಿನೊಳಗಿರುವ ಸಜ್ಜನರೆಲ್ಲ ಒಂದು ಗುಂಪಾದರೆ ಅದಕ್ಕೆ ವಿರೋಧಿಗಳಲ್ಲಿ ಮೊಟ್ಟ ಮೊದಲಿಗ ಅಂತಂದ್ರೆ ಜಲಾಸಂಧ. ಸಮಸ್ತ ಸದ್ವಿರೋಧಿನ ಅಲ್ರಿ. ಆ ದುರ್ಯೋಧನ ಒಬ್ಬವನಿದಾನಲ್ಲ, ಅವನ ಕಲಿ. ಮಹಾಭಾರತ ಹೇಳಿದ್ರೆ ಅವನನ್ನ ಕಲಿ ಅಂತ. ಕಲಿ ಅವನ ಲಿಸ್ಟಿನೊಳಗೆ, ದೈತ್ಯರ ಲಿಸ್ಟಿನೊಳಗೆ ಕಲಿ ಮೊಟ್ಟ ಮೊದಲನವ. ದಾನವರ ಹೆಸರನ್ನು ತೆಗೆದುಕೊಳ್ಳುವಾಗ ಮೊಟ್ಟ ಮೊದಲನು ಕಲಿ. ಅವನಿದಾನಲ್ಲ ದುರ್ಯೋಧನ, ಅವನು ಕೆಟ್ಟವನಲ್ಲದೆ, ಅವನು ಸಜ್ಜನರ ವಿರೋಧಿ ಅಲ್ಲದೆ, ಅವನು ಮುಖಂಡಲ್ಲೇ ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು ಕಲೆಯ ಅನಂತರ ಸಮಸ್ತ ಸದ್ವಿರೋಧಿನ ಕಲೆಯ ಅನಂತರ. ಕಲಿಯ ಅನಂತರದಲ್ಲಿ ಇವನ ಸ್ಥಾನ. ಕಲಿಯ ಅನಂತರದಲ್ಲಿ ಇನ್ನೊಬ್ಬ ಇದ್ದಾರೆ ಕಾಲನೇಮಿ. ಕಾಲನೇಮಿ ವಿಪ್ರಚಿತ್ತಿ. ಕಲಿಯನ್ನು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕು ಕಾಲನೇಮಿ, ವಿಪ್ರಚಿತ್ತಿ ಥರ್ಡ್ ರ್ಯಾಂಕ್. ಹಾಗಾಗಿ ಜರಾಸಂಧ ಇವನು ವಿಪ್ರಚಿತ್ತಿ, ಕಾಲನೇಮಿ ಇವನು ಏಳನೇದವ. ಮತ್ತವನಿದ್ದಾನಲ್ಲ ಅವನು ಇಲ್ಲ, ಈಗ ಅವನು ಹೋಗಿದ್ದಾನೆ, ಸತ್ತೋಗಿದ್ದಾನೆ. ಯಾರವನು? ಕಾಲನೇಮಿಯೇ ಕಂಸ ಆಗಿದ್ದ, ಕಂಸ ಸತ್ತೋಗಿದ್ದಾನೆ. ಹಾಗಾಗಿ ಕೃಷ್ಣ ಹೇಳುವಾಗ ಏನ್ ಹೇಳ್ತಾನೆ, ಸ ಏಕ ಏವ ಪುರುಷೋ ಜಲಾಸುತೋ ಅದ್ಯವರ್ತತೆ. ಸಮಸ್ತ ಸದ್ವಿರೋಧಿನಾಂ ಬಲಂ ಕಲೆಯ ಅನಂತರ. ಕಲಿಯ ಅನಂತರದಲ್ಲಿ ಎಲ್ಲ ಸಜ್ಜನರ ವಿರೋಧಿಯಾಗಿರತಕ್ಕ ಅತ್ಯಂತ ಪ್ರಬಲವಾದವನು ಜಲಾಸಂಧ. ಹಾಗಾಗಿ ಕಲೆಯ ಅನಂತರ ತಥಾ ಸತಂ ಸಮಶ್ರಯೋ ಜದುದ್ಭವ ಸತಂ ಗುಣ. ಶ್ರೀಮದಾಚಾರ್ಯ ಈ ತತ್ವವನ್ನು ನಿರ್ಣಯ ಮಾಡುವ ಸಂದರ್ಭದಲ್ಲಿ ದುರ್ಯೋಧನನ ಅನಂತರ ಅಂತ ಹೇಳಿಲ್ಲ, ದುರ್ಯೋಧನನ ಅನಂತರದಲ್ಲಿ ಅಂತಲ್ಲಿಲ್ಲ, ಮೂಲ ಸ್ವರೂಪವನ್ನು ಹೇಳಿದರು. ವಿಪ್ರಚಿತ್ತಿ ಕಲಿ
ಅವನಿದ್ದಾನೆ. ಆದರೆ ಇಲ್ಲಿ ನೋಡಿದರೆ ಜರಾಸಂಧ ಮಹಾ ಬಲಿಷ್ಠ, ಆಮೇಲೆ ದುರ್ಯೋಧನ ಬಲಿಷ್ಠ. ದುರ್ಯೋಧನದ ಬಲ 2, ಜರಾಸಂಧ ಮಾಗಧಾದವದಾಗತಿ, ದುರ್ಯೋಧನ ವಧಚ್ಚೈವ ಮಾಗಧಾದವದಾಗ, ಮಾಗಧನ ಬಲ ಹೆಚ್ಚು. ಹಾಗಾಗಿ ಆ ಮಾಗಧ ಮೊದಲು ಅಂದ್ರೆ ಜರಾಸಂಧ ಮೊದಲು, ಆಮೇಲೆ ದುರ್ಯೋಧನ. ಇದು ಅವತಾರದ ಸಂದರ್ಭದಲ್ಲಿ ಆಗಿರತಕ್ಕ ವ್ಯವಸ್ಥೆ. ಆದರೆ ವಾಸ್ತವಿಕವಾಗಿ ಸ್ವರೂಪದಲ್ಲಿ ಕಲಿ ಮೊಟ್ಟ ಮೊದಲು, ಆಮೇಲೆ ಕಾಲನೇಮಿ, ಕೊನೆಯವ ಅರ್ಥಾತ್ 3ನೇದವ ವಿಪ್ರಚಿತ್ತಿ ಅಂದ್ರೆ ಜರಾಸಂಧ. ವಿಪ್ರಚಿತ್ತಿಯೇ ಈಗ ಜರಾಸಂಧ ಎಂದಾಗಿ ಅವತಾರ ಮಾಡಿದ್ದು. ಕಲಿ ದುರ್ಯೋಧನನಾಗಿದ್ದಾನೆ, ಕಾಲನೇಮಿ ಕವಸನಾಗಿದ್ದ, ವಿಪ್ರಚಿತ್ತಿ ಜರಾಸಂಧನಾಗಿದ್ದಾನೆ. ತಥಾ ಸತಾಂ ಸಮಶ್ರಯೋ, ಇದು ಸಜ್ಜನರ ವಿರೋಧಿ ಪಕ್ಷದಲ್ಲಿ ಇವನು ಮುಖಂಡ, ಇವನು ನೇತ, ಇವನು ನಾಯಕ. ಅಂದರೆ ಒಟ್ಟಾರೆ ಜಗತ್ತಿನೊಳಗೆ 14 ಲೋಕಗಳಲ್ಲಿರುವ ಸಜ್ಜನರ ಮುಖಂಡ ಒಬ್ಬರಾದರೆ, ಸಜ್ಜನರ ವಿರೋಧಿಗಳ ಮುಖಂಡ ಕಲಿ, ಆಮೇಲೆ ಜರಾಸಂಧ. ಹೀಗಿದ್ದಾರೆ. ಅದರೊಳಗೆ ಯದುದ್ಭವಾಸ್ಪತಾಂ ಗುಣ 2 ಮಾತುಗಳನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ದೋಷಿಗಳಲ್ಲಿ ಮುಖಂಡ ಒಬ್ಬ, ದೋಷಿಗಳಿಗೆ ಮುಖಂಡನಾಗಿದ್ದವನು ಒಬ್ಬ, ಅವನು ದೋಷಗಳನ್ನು ಕೊಡುವವನು 2. ಹಾಗೆ ಈ ಕಡೆಗೆ ಸಜ್ಜನನಿಗೆ ಸದ್ಗುಣಗಳನ್ನು ಕೊಡುವವನು ಒಬ್ಬ, ಸಜ್ಜನರಿಗೆ ಆಶ್ರಯನಾದವನು ಒಬ್ಬ. ಅದೆರಡೂ ಕೂಡ ಭೀಮಸೇನ ದೇವರು, ವಾಯುದೇವರು. ಬಹಳ ವಿಚಿತ್ರವಾದ ಮಾತು. ಭಾಗವತದಲ್ಲಿ ಒಂದು ಏಕಾದಶ ಸ್ಕಂಧದಲ್ಲಿ ಒಂದು ಮಹತ್ವದ ಮಾತು ಬರ್ತದೆ. ಏನ್ ಹೇಳ್ತಾರೆ ಅಂತಂದ್ರೆ, ಔತ್ಪತ್ತಿಕ ಗುಣನಾಮ. ಔತ್ಪತ್ತಿಕ ಗುಣ ಅಂತ ಒಂದು ಗುಣವಿದೆ. ಅಂದ್ರೆ ಎಲ್ಲ ಗುಣಗಳನ್ನು ಪಡೆಯುವ ಯೋಗ್ಯತೆ ಎಂಬ ಗುಣ. ಯಾವುದೇ ಒಂದು ಗುಣ ಬರಲಿ ಬರದೇ ಇರಲಿ, ಪಡೆಯುವ ಯೋಗ್ಯತೆ ಇದ್ರೆ ಅದು ಔತ್ಪತ್ತಿಕ ಗುಣ. ಆ ಔತ್ಪತ್ತಿಕ ಗುಣಕ್ಕೆ ಅಂದ್ರೆ ಗುಣಿನಾಂ ಗುಣಯೋಗ್ಯತ್ವಂ ಅನ್ನೋದೇನಿದೆ, ಅದಕ್ಕೆ ಅಭಿಮಾನಿಗಳು ಯಾರು ಗೊತ್ತೇನು? ವಾಯುದೇವರು. ಆ ವಾಯುದೇವರು ಇಲ್ಲಿ ಅವತಾರ ಮಾಡಿದ್ದು ಭೀಮನಾಗಿ. ಹಾಗಾಗಿ ಭೀಮ ಏನಾದ, ಎಲ್ಲ ಸಜ್ಜನರ ಗುಣಗಳಿಗೆ ಅಭಿಮಾನಿ. ದುರ್ಯೋಧನ ಜರಾಸಂಧರೇನಾದರೂ ಎಲ್ಲ ದುರ್ಜನರ ದುರ್ಗುಣಗಳಿಗೆ ಅಭಿಮಾನಿಗಳು. ಸಜ್ಜನರಿಗೆ ಆಶ್ರಯ ಭೀಮ, ದುರ್ಜನರಿಗೆ ಆಶ್ರಯ ಜರಾಸಂಧ. ಹೀಗೆ 2 ಭಾಗ, 2 ಹೋಳು. ಇಡೀ ಸಮಸ್ತ ಚರಾಚರ ಪ್ರಪಂಚದಲ್ಲಿ ಅರ್ಥಾತ್ ಚೇತನ ಪ್ರಪಂಚದಲ್ಲಿ 2 ಭಾಗ. ಅದರಲ್ಲಿ ಸಜ್ಜನರಿಗೆ ಆಶ್ರಯ ಭೀಮ, ಸಜ್ಜನನ ಗುಣಗಳಿಗೆ ಮೂಲ ಭೀಮ. ಆದ್ದರಿಂದ ಸಮಸ್ತ ಸದ್ವಿರೋಧಿನಂ ಗಲಂ ಸೇಕ ಏವ ತಾದೃಶಸ್ತ್ವಯಾ ವಿಚಿಂತ್ಯ ಯಾತ್ಯತ. ಇಂಥ ಮಹಾ ಪರಾಕ್ರಮಿ, ದುರ್ಗುಣಗಳಿಗೆ ಮೂಲ ಗಣಿ, ಎಲ್ಲರಿಗೆ ಕೆಟ್ಟವರಿಗೆ ಆಶ್ರಯ, ಇಂಥ ಜರಾಸಂಧನನ್ನ ನೀನು ಸಂಹಾರ ಮಾಡುವುದು ಅವಶ್ಯಕ. ಯದಿಸ್ಮತೇನ ಮಾನವೋ ನಿಹನ್ಯತೆ ಸತಂ ಜಯ ವಿಪರ್ಯೇಣ ಚಾಸತ. ಇವನು ಜರಾಸಂಧ ಗೆದ್ರೆ